Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಉತ್ತರ ಪ್ರದೇಶದ ಅಮೇಥಿ ಹಾಗೆ ರಾಯಬರೇಲಿ ಕ್ಷೇತ್ರಗಳಲ್ಲಿ ಯಾರು ಸ್ಪರ್ಧಿಸುತ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ವಯನಾಡಿನಲ್ಲಿ ಸ್ಪರ್ಧಿಸಿರುವಂತ ರಾಹುಲ್ ಗಾಂಧಿ ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇದ್ದಂತ ರಾಯಬರೇಲಿಯಿಂದನೂ ಈ ಬಾರಿ ಲೋಕ ಸ್ಪರ್ಧೆಗೆ ಇಳಿತಾ ಇದ್ದಾರೆ ಅಥವಾ ಅಖಾಡಕ್ಕೆ ಇಳಿತಾ ಇದ್ದಾರೆ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ. ಇದಕ್ಕೆ ಪ್ರಧಾನಿ ಮೋದಿ ವ್ಯಂಗ್ಯವಾಗಿಯೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಇದು ಕಾಂಗ್ರೆಸ್ನ ಭದ್ರಕೋಟೆ. ಸೋನಿಯಾ ಗಾಂಧಿ ಹಾಗೂ ಪುತ್ರ ರಾಹುಲ್ ಗಾಂಧಿಗೆ ರಾಜಕೀಯ ರಂಗ ಪ್ರವೇಶ ಮಾಡಿರುವ ಕ್ಷೇತ್ರ. ಈ ಬಾರಿ ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ಈ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. 4 ಬಾರಿ ರಾಯಬರೇಲಿ ಕ್ಷೇತ್ರವನ್ನ ಪ್ರತಿನಿಧಿಸಿದ ಸೋನಿಯಾ ಗಾಂಧಿ ಈ ಬಾರಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಲೋಕಸಭೆ ಬದಲು ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಹೀಗಾಗಿ ರಾಯಬರೇಲಿಯಿಂದ ಯಾರು ಸ್ಪರ್ಧಿಸುತ್ತಾರೆ ಎಂಬ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ವಿಚಾರ ಭಾರಿ ಕುತೂಹಲ ಕೆರಳಿಸಿತ್ತು. ತಾಯಿ ಪ್ರತಿನಿಧಿಸಿದ್ದ ರಾಯಬರೇಲಿಯಿಂದ ಪುತ್ರ ಕಳೆದ ಬಾರಿ ಸೋಲುಂಡ ಅಮೇಥಿಯಿಂದ ಸ್ಪರ್ಧಿಸಲಾರಾಗ. 2004ರಲ್ಲಿ ಮೊದಲ ಬಾರಿ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟ ರಾಹುಲ್ ಅಮೇಥಿಯಿಂದ ಸ್ಪರ್ಧಿಸಿದ್ರು. ಆದರೆ ಕಳೆದ ಬಾರಿ 2019ರಲ್ಲಿ ಅಮೇಥಿ ಮತ್ತು ಕೇರಳದ ವಯನಾಡು ಕ್ಷೇತ್ರದಿಂದ ರಾಹುಲ್ ಸ್ಪರ್ಧಿಸಿದ್ರು. ವಯನಾಡು ಕೈ ಹಿಡಿದ್ರೆ ಅಮೇಥಿ ಜನ ಕೈ ಕೊಟ್ಟಿದ್ರು. ರಾಹುಲ್ ಕಾಂಗ್ರೆಸ್ ಭದ್ರಕೋಟೆಯಲ್ಲೇ ಸೋಲುಂಡು ಭಾರೀ ಹಿನ್ನಡೆ ಅನುಭವಿಸಿದ್ರು. ಅಮೇಥಿ ರಾಯಬರೇಲಿ ಗಾಂಧಿ ಕುಟುಂಬದ ಭದ್ರಕೋಟೆ. ಅಮೇಥಿ ಹಾಗೂ ರಾಯಬರೇಲಿ ಗಾಂಧಿ ಕುಟುಂಬದ ಭದ್ರಕೋಟೆ. ಸಂಜಯ್, ರಾಜೀವ್, ಸೋನಿಯಾ ಮತ್ತು ರಾಹುಲ್ ಗಾಂಧಿ ಈ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಬಂದಿದ್ದಾರೆ. 1980ರಲ್ಲಿ ಅಮೇಥಿ ಕ್ಷೇತ್ರದಿಂದ ಗಾಂಧಿ ಪರಿವಾರದ ಮೊದಲಿಗರಾಗಿ ಸಂಜಯ್ ಗಾಂಧಿ ಸ್ಪರ್ಧಿಸಿ ಗೆದ್ದಿದ್ರು. ಅದಾದ ಬಳಿಕ ರಾಜೀವ್ ಗಾಂಧಿ 1981, 1984, 1989, 1991ರಲ್ಲಿ ನಿರಂತರವಾಗಿ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ರಾಜೀವ್ ಗಾಂಧಿ ಹತ್ಯೆಯಾದ 8 ವರ್ಷಗಳ ಬಳಿಕ ಅವರ ಪತ್ನಿ ಸೋನಿಯಾ ಗಾಂಧಿ ಅಮೇಥಿಯಿಂದಲೇ ಗೆದ್ದು ಸಂಸದರಾಗಿದ್ರು. ಇನ್ನು ರಾಹುಲ್ ಗಾಂಧಿ 2004ರಿಂದ 2014ರವರೆಗೆ ನಿರಂತರವಾಗಿ 3 ಬಾರಿ ಗೆಲುವಿನ ನಗೆ ಬೀರಿದ್ರು. ರಾಯಬರೇಲಿ ದೇಶ ಸ್ವಾತಂತ್ರ್ಯ ಪಡೆದ ಬಳಿಕ 1952ರಲ್ಲಿ ಮೊಟ್ಟ ಮೊದಲ ಬಾರಿ ಚುನಾವಣೆ ನಡೆದಾಗ ಫಿರೋಜ್ ಗಾಂಧಿ ಈ ಕ್ಷೇತ್ರದಿಂದ ಗೆದ್ದು ಬೀಗಿದ್ರು. ಫಿರೋಜ್ ಗಾಂಧಿ ರಾಹುಲ್ ಗಾಂಧಿ ಅಜ್ಜ, ಇಂದಿರಾ ಗಾಂಧಿ ಪತಿ. ಅದಾದ ಬಳಿಕ ಈ ಕ್ಷೇತ್ರದ ಮತದಾರರು ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೈ ಹಿಡಿದಿದ್ರು. ಇದೀಗ ರಾಹುಲ್ ಗಾಂಧಿ ಅಜ್ಜಿ ಮತ್ತು ತಾಯಿಗೆ ಗೆಲುವಿನ ಸಿಹಿ ಉಣ್ಣಿಸಿದ್ದ ರಾಯಬರೇಲಿಯಿಂದ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ನಾಮಪತ್ರ ಸಲ್ಲಿಸಿದ್ದಾರೆ. ಅಮೇಥಿಯಂತೆಯೇ ರಾಯಬರೇಲಿ ಕೂಡ ಗಾಂಧಿ ಕುಟುಂಬದ ಭದ್ರಕೋಟೆ. ಫಿರೋಜ್ ಗಾಂಧಿ 1952 ಮತ್ತು 1957ರಲ್ಲಿ ಅಮೇಥಿಯಿಂದ ಪ್ರತಿನಿಧಿಸಿದ್ರು. ಅದಾದ 10 ವರ್ಷಗಳ ನಂತರ ಅಂದ್ರೆ 1967ರಲ್ಲಿ ಫಿರೋಜ್ ಗಾಂಧಿ ಪತ್ನಿ ಇಂದಿರಾ ಗಾಂಧಿ ಇಲ್ಲಿಂದಲೇ ಸ್ಪರ್ಧಿಸಿ ಸಂಸತ್ ಪ್ರವೇಶಿಸಿದ್ರು. 1971 ಹಾಗೂ 1980ರಲ್ಲಿಯೂ ಕ್ಷೇತ್ರದ ಮತದಾರ ಇಂದಿರಾ ಗಾಂಧಿ ಕೈ ಹಿಡಿದಿದ್ದ. ಇದಾದ ಬಳಿಕ ಪುತ್ರನಿಗಾಗಿ ಅಮೇಥಿ ಬಿಟ್ಟುಕೊಟ್ಟಿದ್ದ ಸೋನಿಯಾ ಗಾಂಧಿ 2004, 2006, 2014 ಹಾಗೂ 2019ರವರೆಗೆ ನಿರಂತರವಾಗಿ ಗೆಲ್ಲುತ್ತಾ ಬಂದಿದ್ರು. ಹೆದರಬೇಡಿ, ಓಡಿ ಹೋಗಬೇಡಿ, ಮೋದಿ ವ್ಯಂಗ್ಯ. ರಾಹುಲ್ ಗಾಂಧಿ ರಾಯಬರೇಲಿ ಸ್ಪರ್ಧೆ ಬಗ್ಗೆ ಪ್ರಧಾನಿ ಮೋದಿ ವ್ಯಂಗ್ಯವಾಡಿದ್ದಾರೆ. ವಯನಾಡ್ನಿಂದ ಓಡಿ ಹೋಗ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ ಅಂತ ರಾಹುಲ್ ಗಾಂಧಿ ಕಾಲೆಳೆದಿದ್ದಾರೆ.
ಇಷ್ಟೇ ಅಲ್ಲ, ರಾಹುಲ್ ಇತ್ತೀಚಿನ ದಿನಗಳಲ್ಲಿ ಹೇಳುತ್ತಾ ಬಂದಿರುವ ಭಾಗೋ ಮತ್ ಡರೋ ಮತ್ ಅನ್ನೋ ಘೋಷಣೆಯನ್ನ ಅವರ ವಿರುದ್ಧವೇ ಬಳಸಿದ್ದಾರೆ. घूम घूम कर सबको कहते हैं डरो मत, मैं भी आज उन्हें कहता हूं और बड़े जी भर के कहता हूं, अरे डरो मत, भागो मत. ಇದು ರಾಹುಲ್ ಗಾಂಧಿ ಸ್ಪರ್ಧೆ ಬಗ್ಗೆ ಮೋದಿ ನಡೆಸಿರುವ ವಾಗ್ದಾಳಿ. ರಾಹುಲ್ ಗಾಂಧಿ ಹೆದರುವ ವ್ಯಕ್ತಿಯಲ್ಲ, ಸಂಜಯ್ ರಾವತ್ ಕಿಡಿ. ರಾಹುಲ್ ಗಾಂಧಿ ಹೆದರಿದ್ದಾರೆ ಎನ್ನುವ ಬಿಜೆಪಿ ಆರೋಪಕ್ಕೆ ಶಿವಸೇನೆ ಸಂಸದ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ರಾಹುಲ್ ಹೆದರುವ ವ್ಯಕ್ತಿಯಲ್ಲ, ಗಾಂಧಿ ಕುಟುಂಬ ಉತ್ತರ ಪ್ರದೇಶದಿಂದ ಸ್ಪರ್ಧಿಸಬೇಕು ಎಂಬುದು ನಮ್ಮ ಇಚ್ಛೆಯಾಗಿತ್ತು ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. राहुल गांधी डरने वाला आदमी नहीं है. राहुल गांधी वायनाड से लड़ते हैं, वायनाड से जीतते हैं, लेकिन हम सबकी इच्छा आग्रह रहा कि गांधी परिवार से कोई ना कोई उत्तर प्रदेश से लड़ना चाहिए, चाहे अमेठी हो चाहे. ಅಮೇಠಿಯಿಂದ ದೂರ ಸರಿದ ಗಾಂಧಿ ಪರಿವಾರ. ಅನೇಕ ದಶಕಗಳ ಬಳಿಕ ಸೋನಿಯಾ ಮತ್ತು ರಾಹುಲ್ ಅಮೇಠಿಯಿಂದ ಸ್ಪರ್ಧಿಸುತ್ತಿಲ್ಲ. 1999ರಿಂದ 2019ರವರೆಗೆ ನಿರಂತರ ಗೆಲುವಿನ ಬಳಿಕ ಗಾಂಧಿ ಕುಟುಂಬದ ಟಿಕೆಟ್ ಮತ್ತೊಬ್ಬರ ಪಾಲಾಗಿದೆ. ಅಷ್ಟಕ್ಕೂ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ದು ಗಾಂಧಿ ಪರಿವಾರದ ಅತ್ಯಾಪ್ತನಿಗೆ. ಗಾಂಧಿ ಕುಟುಂಬದ ಪರವಾಗಿ ಅಮೇಥಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾಂಗ್ರೆಸ್ ನಾಯಕನಿಗೆ ಕೈ ಟಿಕೆಟ್ ಲಭಿಸಿದೆ. ಕೆಎಲ್ ಶರ್ಮಾರನ್ನ ರಾಜೀವ್ ಗಾಂಧಿ ಮೊದಲ ಬಾರಿ 1983ರಲ್ಲಿ ಅಮೇಥಿ ಕ್ಷೇತ್ರಕ್ಕೆ ಪರಿಚಯಿಸಿಕೊಟ್ಟಿದ್ರು. ಅಂದಿನಿಂದ ಗಾಂಧಿ ಪರಿವಾರದ ನಿಷ್ಠಾವಂತನಾಗಿ ಶರ್ಮಾ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಕೆಎಲ್ ಶರ್ಮಾ ಪರ ಪ್ರಿಯಾಂಕಾ ಗಾಂಧಿ ಅಮೇಥಿಯಲ್ಲಿ ಅಬ್ಬರದ ಮತ ಶಿಕಾರಿ ನಡೆಸಿದ್ರು. ಈ ಬಾರಿ ಸ್ಮೃತಿ ಇರಾನಿ ಸೋಲು ಖಚಿತ ಅಂತ ಭವಿಷ್ಯ ನುಡಿದ್ರು. 40 सालों के लिए आपकी सेवा की है, मैंने खुद आंखों से देखा, मैं खुद यहाँ पे आपके साथ मैंने खुद काम किया. इस चुनाव को लड़वाएंगे और किशोर जी को जिताएंगे. ಒಟ್ನಲ್ಲಿ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧಿಸದೇ ಇರೋ ವಿಚಾರ ಬಿಜೆಪಿಗೆ ಟೀಕಾಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಿಗೆ ಟಿಕೆಟ್ ನೀಡಿರೋದು ಈ ಬಾರಿ ಸ್ಮೃತಿ ಇರಾನಿ ಮತ್ತು ಕೆಎಲ್ ಶರ್ಮಾ ಹಣಾಹಣಿ ರಂಗೇರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.